ನಾನು ಇನ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ. ಈ ಮದ್ವೆ ಮಾಡಿಸಿದ್ದು ನಾನೇ. ಶರತ್, ಸಮಾಧಾನ ಸಮಾಧಾನ ಮಗನೇ. ನಿನ್ನ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಶಾಂತ ಮನಸ್ಸಿಂದ ಕೂತು ಏನಾಗಿರ್ಬಹುದು ಅಂತ ಯೋಚನೆ ಮಾಡು. ಸಮಾಧಾನ ಏನಂತ ಸಮಾಧಾನ ಮಾಡ್ಕೋಬೇಕಪ್ಪ? ನಾನು ದುರ್ಗಾ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಡ್ಲಲ್ಲಪ್ಪ. ಹಾಗಲ್ಲಪ್ಪ, ಇದ್ರ ಹಿಂದೆ ಏನೋ ಒಂದು ಕಾರಣ ಇರಬಹುದಲ್ವಾ? ಅಪ್ಪ, ಏನಾದ್ರೂ ಕಾರಣ ಇರಲಿ, ಇವತ್ತು ನನ್ನ ತಂಗಿ ಜೀವನ ಹಾಳಾಗೋಯ್ತಲ್ಲಪ್ಪ. ನನ್ ಶಾನ್ವಿ ಬಗ್ಗೆ ಏನೇನು ಕಾಳಜಿ ಇದೆ ಅಂತ ಎಲ್ಲದನ್ನು ನಾನು ದುರ್ಗನ್ ಜೊತೆ ಶೇರ್ ಮಾಡಿದ್ದೆ. ಆ ತರುಣ್ ಅವ್ನು ಎಷ್ಟು ಕೆಟ್ಟವನು, ಅವ್ನು ಈ ಮನೆಗೆ ಬಂದರೆ ಶಾನ್ವಿ ಜೀವನ ನರ್ಕ ಆಗುತ್ತೆ, ಎಲ್ಲದನ್ನು ನಾನು ಅವಳಿಗೆ ತಿಳಿಸಿ ಹೇಳಿದ್ದೆ. ಇದೆಲ್ಲ ಗೊತ್ತಿದ್ದು ಅವನ ಜೊತೆ ಶಾನ್ವಿ ಮದುವೆನ ಹೇಗಪ್ಪ ಮಾಡಿದ್ಲು ಅವಳು? ಇದು ಅವಳು ನನಗೆ ಮಾಡಿ ಮಹದ್ರೋಹ ಅಲ್ವಾ ಅಪ್ಪ? ಅವಳ ಮೇಲೆ ನನಗಿದ್ದ ನಂಬಿಕೆ ಇವತ್ತಿಗೆ ಸಂಪೂರ್ಣವಾಗಿ ಸತ್ತೋಯ್ತು. ಶರತ್, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಆದರೆ ಒಂದು ಮಾತು ನೆನ್ಪಿಟ್ಕೋ, ನಾನು ದುರ್ಗಾಳನ್ನ ಕಳೆದ 1 ವರ್ಷದಿಂದ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವಳು ಯಾವುದೇ ನಿರ್ಧಾರನ ಯೋಚನೆ ಮಾಡದೆ ತಗೊಳ್ಳೋಂಥ ಹುಡುಗಿ ಅಲ್ಲ. ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಳೋ ಹೆಣ್ಣೋಳು. ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಈ ಮದುವೆ ಮಾಡಿಸಿದಾಳೆ ಅಂತಂದ್ರೆ ಇದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಸ್ವಲ್ಪ ಅವಳ ಮಾತನ್ನು ಕೇಳೋಣಪ್ಪ. ಇಲ್ಲಪ್ಪ, ಪರಿಸ್ಥಿತಿ ಏನೇ ಇರಲಿ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ? ಇವತ್ತು ಏನೇನಾಯ್ತೋ ಅದಕ್ಕೆಲ್ಲ ಕಾರಣ ದುರ್ಗಾನೇ. ದುರ್ಗಂದೇ ತಪ್ಪು. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಅವಳನ್ನ ನಂಬಲ್ಲ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಾರ ಕಣ್ಣು ಹಿಡ್ದು ಹೋಗ್ಬಿಡ್ಲಿ. ತರುಣ, ನೀನು ಎಷ್ಟು ಸ್ಮಾರ್ಟ್ ಆಗಿದೆಯೋ. ಎಂಥ ಪ್ಲಾನ್ ಮಾಡಿ ಆ ಶರತ್ತು ಫ್ಯಾಮಿಲಿ ಬೀದಿಗೆ ಬರೋ ಹಾಗೆ ಶಾನ್ವಿನ ಈ ರೀತಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದೆಯಲ್ಲ. ಯುವರ್ ಗ್ರೇಟ್ ಮಗ್ನೆ. ಆ ಶರತ್ತು ವೀಕ್ನೆಸ್ ಇವಾಗ ನಮ್ಮ ಕೈಲಿದೆ. ನಾವು ಹೇಳ್ದ ಹಾಗೆ ಅವ್ರು ಎಲ್ಲರೂ ಕೇಳಬೇಕು. ಆ ಶರತ್ತು ಫ್ಯಾಮಿಲಿನ ನಾವು ಆಡಿಸ್ದ ಹಾಗೆ ಆಟ ಆಡಬೇಕು. ಎಸ್ ಮಾಮ್, ನಾನು ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಆ ಶರತ್ ನನ್ನ ಆಫೀಸಿಂದ ಆಚೆ ಹಾಕಿದಾಗ ಎಷ್ಟು ಮೆರಿತಿದ್ನಲ್ಲ. ಇನ್ಮೇಲಿಂದ ನೋಡು, ನಾನು ಅವನಿಗೆ ಎಲ್ಲೆಲ್ಲಿಂದ ಆಚೆ ಹಾಕ್ತೀನಿ ಅಂತ. ಇಟ್ಸ್ ಅ ಪ್ರಾಮಿಸ್ ಮಾಮ್. ಶರತ್ ಮತ್ತೆ ದುರ್ಗಾ ಇಬ್ರು ಮೇಲೂ ಸರಿಯಾಗಿ ಸೇಡ್ ತೀರಿಸ್ಕೊಂತೀನಿ. ಇದೀ ಜಗನ್ನಾಥ್ ಎಂಪೈರ್ ನಮ್ದಾಗತ್ತೆ. ತರುಣ, ಬೇಡ ಕಣ, ಇದೆಲ್ಲ ಬೇಡ. ಈಗ ತಾನೇ ಶಾನ್ವಿನ ನೀನು ಹೆಂಡತಿಯಾಗಿ ಮನೆಗೆ ಕರ್ಕೊಂಡು ಬಂದಿದ್ಯಾ. ಅವಳ ಜೊತೆ ಮದುವೆ ಆಗಿದೆ ಅನ್ನೋದನ್ನ ಮರಿಬೇಡ ಕಣ. ನೋಡ, ಇನ್ಮೇಲಾದ್ರೂ ಈ ದ್ವೇಷ, ಸೇಡು, ಅಸೂಯೆ ಎಲ್ಲ ಬಿಟ್ಬಿಡು. ಪಾಪ ಆ ಅಮಾಯಕ್ಕೆ ಹುಡುಗಿ ಶಾನ್ವಿನ ಈ ಮನೆಯಲ್ಲಿ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋ. ನೋಡು, ಇದೇ ನಿನ್ನ ಜೀವನಕ್ಕೆ ಒಳ್ಳೇದು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಧರ್ಮರಾಯನ್ ಹಾಗೆ ಪಾಠ ಹೇಳಕ್ ಬರಬೇಡಿ. ಅಲ್ಲ ರೀ, ಇಷ್ಟು ವರ್ಷ ನಿಮ್ ಕೈಲಿ ಏನ್ ಮಾಡಕ್ಕಾಗಿದೆ ಹೇಳಿ? ನನ್ನ ಮಗ ಅಷ್ಟು ದೊಡ್ಡ ಪ್ಲಾನ್ ಮಾಡಿ ಗೆದ್ದು ಬಂದಿದ್ದಾನೆ. ಇವ್ನಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಬಿಟ್ಟು ಆ ಶರತ್ ಫ್ಯಾಮಿಲಿ ಪರವಾಗಿ ವಕಾಲತ್ ವಹಿಸ್ತಾ ಇದ್ದೀರಾ? ಸುಮ್ಮನೆ ಇದ್ರೆ ಸರಿ. ಇವಾಗ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಮಾಮ್, ಇಟ್ಸ್ ಓಕೆ.
ಅದೇನದು ಆ ಸರೋವರದ ಮಧ್ಯದಲ್ಲಿ ಆ ಅಮೃತ ಶಿಲೆಯ ಬೊಗ್ನಿ ಗಾಳಿಯಲ್ಲಿ ಹೇಗೆ ತೇಲ್ತಾ ಇದೆ? ಅದರಲ್ಲಿ ಏನಿದೆ ಅಂತ ನಿನಗೇನಾದ್ರೂ ಗೊತ್ತಾ? ಆ ಬೋಗುಣಿಯಲ್ಲಿರೋದು ಅಂತಿಂತದಲ್ಲ ಅಂಬಿಕಾ. ಆ ಕರಾಳ ರಾಕ್ಷಸಿ ರಕ್ತಾಕ್ಷಿಯನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಬೇಕಾಗಿರುವಂಥ ಆಯುಧ. ಅಂದ್ರೆ ಇಡೀ ಬ್ರಹ್ಮಾಂಡದ ಅತ್ಯಂತ ಶಕ್ತಿ ಮಾಂತ್ರಿಕ ಚಾಕು ಅದರಲ್ಲಿದೆ. ಆ ರಕ್ತಾಕ್ಷಿಯ ವಿನಾಶ ಇರೋದೇ ಆ ಚಾಕುವಿನಲ್ಲಿ. ಏನೋ ಆ ರಕ್ತಾಕ್ಷಿನ ಸಾಯಿಸೋ ಮಾಂತ್ರಿಕ ಚಾಕು ಅಲ್ಲಿದ್ಯಾ? ಅದು ಸಿಕ್ಕಿದ್ರೆ ನಾನು ನನ್ನ ಮಗಳನ್ನ ಕಾಪಾಡ್ಕೋಬಹುದು. ಆದ್ರೆ ಅದನ್ನ ನೋಡಿ ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ? ನಿನಗೆ ಅದರ ಹಿಂದೆ ಇರೋ ಭೀಕರ ಕಂಟಕ ಗೊತ್ತಿಲ್ಲ ಅಂಬಿಕಾ. ಆ ಮಾಂತ್ರಿಕ ಚಾಕುವಿಗೆ ಘೋರವಾದ ಕಾವಲಿದೆ. ಆ ಬೋಗುಣಿಯಲ್ಲಿ ಚಾಕುವನ್ನ ಹಾಗೆ ಸುಮ್ಮನೆ ಇಟ್ಟಿಲ್ಲ. ಕರಾಳ ದ್ರವ್ಯದ ಒಳಗೆ ಅದನ್ನ ಸಂಪೂರ್ಣವಾಗಿ ಮುಳುಗಿಸಿದೆ. ಆ ಚಾಕುವನ್ನ ನಾವು ಕೈಯಲ್ಲಿ ಮುಟ್ಟಬೇಕಾದ್ರೆ ಮೊದಲು ಆ ಬೋಗುಣಿಯಲ್ಲಿ ಇರುವಂಥ ದ್ರವ್ಯವನ್ನ ಸಂಪೂರ್ಣವಾಗಿ ಕುಡಿದು ಖಾಲಿ ಮಾಡಬೇಕು. ಏನೋ ದ್ರವ್ಯವನ್ನ ಕುಡಿಬೇಕಾ? ಏನದು ವಿಚಿತ್ರ ದ್ರವ್ಯ? ಅದನ್ನ ಕುಡಿದ್ರೆ ಏನಾಗತ್ತೆ? ಆ ದ್ರವ್ಯವನ್ನ ಯಾರು ಕುಡಿತಾರೋ ಅವ್ರಿಗೆ ತಮ್ಮ ಇಡೀ ಜೀವನದ ಅತಿ ಘೋರವಾದ, ಕ್ರೂರವಾದ, ಅತ್ಯಂತ ಕರಾಳವಾದ ಹಳೆ ನೆನಪುಗಳೆಲ್ಲ ತಮ್ಮ ಕಣ್ಣು ಮುಂದೆ ಮತ್ತೆ ಮರುಕಳಿಸುತ್ತೆ. ಇದು ಕೇವಲ ಮಾನಸಿಕ ನರಕ ಮಾತ್ರ ಅಲ್ಲ ಅಂಬಿಕಾ. ಆ ದ್ರವ್ಯವನ್ನ ಕುಡಿತಿದ್ದ ಹಾಗೆ ದೇಹಕ್ಕೆ ಒಂದೇ ಬಾರಿಗೆ ಸಾವಿರಾರು ಚಾಕುವಿನಿಂದ ಇರಿದಂತೆ ನರಕ ಯಾತನೆ ಉಂಟಾಗುತ್ತೆ. ಇದು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವಿಷ ಕುಡಿಯೋದಕ್ಕಿಂತ 100 ಪಟ್ಟು ಭೀಕರವಾಗಿರುತ್ತೆ. ಈ ಕರಾಳ ಯುದ್ಧದಲ್ಲಿ ನೀನು ಗೆದ್ರೆ ಮಾತ್ರ ನೀನು ನನ್ನ ಪಕ್ಕದಲ್ಲಿ ನಿಲ್ಲಲು ಯೋಗ್ಯಳೋ ಅಥವಾ ಅಲ್ವೋ ಅನ್ನೋದು ನಿರ್ಧಾರವಾಗುತ್ತೆ. ಅಷ್ಟೇ ಅಲ್ಲದೆ ನನ್ನ ಮಾತನ್ನು ಮೀರಿದಕ್ಕಾಗಿ ನಿನ್ನ ಮೇಲಿರೋ ನನ್ನ ಎಲ್ಲ ಕೋಪವನ್ನು ಮರೆತು ನಿನ್ನನ್ನು ಮತ್ತೆ ನನ್ನ ಸನ್ನಿಧಿಗೆ ಅತ್ಯಂತ ಗೌರವದಿಂದ ಸೇರಿಸಿಕೊಳ್ಳುತ್ತೆ. ಇಲ್ಲ, ಈಗ ನಮಗೆ ಬೇರೆ ದಾರಿನೇ ಇಲ್ಲ. ಆ ರಕ್ತಾಕ್ಷಿಯನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ನಮಗೆ ಆ ಚಾಕು ಬೇಕು ಅಂದ್ರೆ ಆ ದ್ರವ್ಯವನ್ನ ನಾನು ಕುಡಿಲೇಬೇಕು. ಆ ನರಕ ಯಾತನೆನ ನಾನು ಅನುಭವಿಸ್ಲೇಬೇಕು.